ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ಮಂಗಳೂರು ಸೌತೆ ಇದೆ, ಅರ್ಧ ಪೀಸ್ ಇದೆ ನೋಡಿ. ಇದು ಅರ್ಧ ಹುಳಿ ಮಾಡಿದ್ದೇನೆ ನಾನು. ಅದರದ್ದು ಮಂಗಳೂರು ಸಾಂಬಾರ್ದು ರೆಸಿಪಿ ನಾನು ಹಾಕಿದ್ದೇನೆ. ಇದರಲ್ಲಿ ನಾನು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಮಜ್ಜಿಗೆ ಹುಳಿ ತುಂಬ ಫೇಮಸ್ ಈ ಕಡೆ, ನಮ್ಮದು ಉಡುಪಿ ಮಂಗಳೂರು ಕಡೆ ಎಲ್ಲ ಮಜ್ಜಿಗೆ ಹುಳಿ ತುಂಬ ಫೇಮಸ್ ಇದ್ರದ್ದು. ಇವಾಗ ಅದು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ. ಇವಾಗ ಮೊದಲು ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಬೇಯಿಸ್ಕೊಳ್ಬೇಕಿದು. ಇದರದ್ದು ಸಿಪ್ಪೆ ತೆಗಿತೇನೆ ನಾನು. ಕೆಲವರು ಸಿಪ್ಪೆ ಸಮೇತ ಹಾಕ್ತಾರೆ, ಆದರೆ ನಾನು ಇದರ ಸಿಪ್ಪೆ ತೆಗೆದು ಅದರದ್ದು ಚಟ್ನಿ ಮಾಡ್ತೇನೆ. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ನಾನು. ಬರೀ ಸಿಪ್ಪೆಯಲ್ಲೇ ಒಂದು ಚಟ್ನಿ ಮಾಡ್ಬೋದು ನಾವು. ಇದರಲ್ಲಿ ಏನು ಬಿಸಾಡಲಿಕ್ಕಿಲ್ಲ. ಇದರ ಒಳಗಡೆ ಈ ತಿರುಳಿದೆಯಲ್ಲ, ಈ ತಿರುಳಲ್ಲಿ ಕೂಡ ತಂಬಳಿ ಮಾಡ್ತಾರೆ ನಮ್ಮ ಕಡೆಯಲ್ಲಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಆಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ, ಅದರದ್ದು ತಿರುಳೆಲ್ಲ ತೆಗೆದಿದ್ದೇನೆ. ಇದರದ್ದು ಕೂಡ ತಂಬಳಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಆದರೆ ನಾನು ಇವತ್ತು ಮಾಡ್ತಾ ಇಲ್ಲ. ಇದು ಸಿಪ್ಪೆ ತೆಗೆದು ಚಟ್ನಿ ಮಾಡ್ತಾ ಇದ್ದೇನೆ. ಈ ಹದದಲ್ಲಿ ಕಟ್ ಮಾಡ್ಕೊಳ್ಬೇಕು ನೀವು. ಇಷ್ಟು ದೊಡ್ಡ ಪೀಸ್ ಚಿಕ್ಕದಾದರೆ ಸಾಕು ನಿಮಗೆ. ಇದು ಸ್ವಲ್ಪ ಹುಳಿ ಇರುತ್ತೆ. ಮಂಗಳೂರು ಸೌತೆ ಅಂದರೆ ಸ್ವಲ್ಪ ಆಲ್ರೆಡಿ ಇದಕ್ಕೆ ಹುಳಿ ಇರುತ್ತೆ. ಅದರಿಂದ ಇದು ಹುಳಿ ಹಾಕ್ಲಿಕ್ಕಿಲ್ಲ. ನಾವು ಇದು ಮಾಡ್ತಾ ಇರೋದು ಮಜ್ಜಿಗೆ ಹುಳಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರು ಹಾಕಿ ಮಾಡೋದು. ಇವಾಗ ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ಕಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬೇಯುವಾಗ ಒಂದು ಸ್ವಲ್ಪ ಅರಿಶಿನ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಇದನ್ನು ಇವಾಗ ಬೇಯಿಸ್ಕೊಂಡಾದ್ಮೇಲೆ ನಾವು ಅದಕ್ಕೆ ಮಸಾಲೆ ರುಬ್ಕೊಳ್ಬೇಕು. ತೆಂಗಿನಕಾಯಿ ಜೊತೆ ಮೊಸರು ಹಾಕಿ ರುಬ್ಕೊಳ್ಬೇಕು. ಇವಾಗ ಫಸ್ಟ್ ಇದನ್ನು ಬೇಯಿಸ್ಕೊಳ್ತೇನೆ. ಇವಾಗ ಅದನ್ನು ಸೌತೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೆ ನಾನು. ಅಷ್ಟರಲ್ಲಿ ಇದಕ್ಕೆ ರುಬ್ಕೊಳ್ತೇನೆ ನಾನು. ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ, ಹಸಿ ತೆಂಗಿನಕಾಯಿದು. ಮತ್ತೊಂದು 2 ಹಸಿಮೆಣಸಿನ್ಕಾಯಿ, ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ಇದೆ, ಇದು ಖಾರಕ್ಕೆ ಇದು ಹಸಿಮೆಣಸಿನ್ಕಾಯಿ ಇದು 2 ಹಾಕ್ತಾ ಇದ್ದೇನೆ. ಖಾರ ಇದು ತುಂಬ ಖಾರ ಇದೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು. ಮತ್ತೊಂದು ಸ್ವಲ್ಪ 1 ಸ್ಪೂನಷ್ಟು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಇದು ಅಕ್ಕಿ ಹಾಕೋದಂದರೆ ಅದು ದಪ್ಪ ಬರಲಿಕ್ಕೆ ಮತ್ತು ಮೊಸರು ಮತ್ತು ಅದು ಮಿಕ್ಸ್ ಆಗಿ ಬೇಯಬೇಕಲ್ವಾ, ಅದಕ್ಕೆ ಚೆನ್ನಾಗಿ ಬರುತ್ತೆ, ಗಟ್ಟಿ ಬರುತ್ತೆ ಇದು 1 ಸ್ಪೂನ್ ಅಕ್ಕಿ ಹಾಕೋದ್ರಿಂದ. ಇದನ್ನು ಇವಾಗ ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಮತ್ತು ಆಮೇಲೆ ಮೊಸರು ಹಾಕಬೇಕು. ಇವಾಗ ಇದನ್ನು ಮೊಸರು ಹಾಕಿ ನಾವು ಇದನ್ನು ರುಬ್ಕೊಳ್ಬೇಕು. ಮೊಸರು ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಇವಾಗ ಇದನ್ನು ರುಬ್ಕೊಂಡು ಬರ್ತೇನೆ. ಇವಾಗ ನೋಡಿ, ಸೌತೆ ಬೆಂದಿದೆ ಇದು ನೋಡಿ. ಇಷ್ಟು ಬೆಂದರೆ ಸಾಕು ಇದು. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ. ಆಮೇಲೆ ಮತ್ತೆ ನೋಡಿ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಬೇಯುವಾಗ ಕೂಡ ನೀವು ಉಪ್ಪು ಹಾಕ್ಕೊಳ್ಬೋದು. ಬೇಯಲಿಕ್ಕೆ ಇಡ್ತೀರಲ್ಲ ಆಗ ಕೂಡ ಉಪ್ಪು ಹಾಕ್ಕೊಳ್ಬೋದು. ನಾನು ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಡಿದ್ದೇನಲ್ಲ ನೋಡಿ, ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಬಂದೆ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಮೊಸರು ಹಾಕಿ ರುಬ್ಬಿದ್ದೇನೆ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೀವು ನೀರು ಹಾಕಿ ಕೂಡ ರುಬ್ಕೊಳ್ಬೋದು. ಆದರೆ ನಿಮಗೆ ಮೊಸರು ಹಾಕಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಜ್ಜಿಗೆ ಉಳಿಯಲ್ಲ. ಅದನ್ನು ತೆಂಗಿನಕಾಯಿ ಜೊತೆ ಮೊಸರು ಹಾಕಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕಿ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮ್ಮ ಉಡುಪಿ ಮಂಗಳೂರು ಕಡೆ ತುಂಬ ಫೇಮಸ್ ಇದು ಮಜ್ಜಿಗೆ ಹುಳಿ ಅಂದರೆ. ಒಂದು ಫಂಕ್ಷನ್ಗೆ ಇದು ಇದ್ದೇ ಇರುತ್ತೆ. ಅದಾದೊಂದು ಫಂಕ್ಷನ್ ಮಾಡಿದರೆ ಅಂದ್ಕೊಳ್ಳಿ, ಅದು ಕಂಪಲ್ಸರಿಯಾಗಿ ಇದು ಇರಲೇಬೇಕು ಮಜ್ಜಿಗೆ ಹುಳಿ. ಇದರಲ್ಲಿ ಸುಮಾರು ಇದರಲ್ಲಿ ಮಾಡ್ತಾರೆ. ಬೂದು ಕುಂಬಳಕಾಯಿ ಬರುತ್ತಲ್ಲ ಅದರಲ್ಲೂ ಮಾಡ್ತಾರೆ, ಬೆಂಡೆಯಲ್ಲಿ ಮಾಡ್ತಾರೆ, ಈ ಸೌತೆಯಲ್ಲಿ ಮಾಡ್ತಾರೆ, ಮತ್ತು ಸುವರ್ಣಗಡ್ಡೆ ಬರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ಇವಾಗ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಮೊಸರು ಹಾಕ್ತಾ ಇದ್ದೇನೆ. ಇದು ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು. ಇದನ್ನು ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ರುಬ್ಕೊಂಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಆಯ್ತು. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ. ಇದಕ್ಕೆ ಹುಣಸೆ ಹುಳಿ ಏನು ಹಾಕ್ಲಿಕ್ಕಿಲ್ಲ, ಯಾಕೆಂದರೆ ಇದು ಮೊಸರು ಹಾಕಿರೋದೇ ಹುಳಿ ಇರುತ್ತಲ್ವ, ಆದ್ದರಿಂದ ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬಂದಮೇಲೆ ಒಂದು ಒಗ್ಗರಣೆ ಮಾಡಿದರೆ ಸೌತೆಕಾಯಿದು ಮಜ್ಜಿಗೆ ಹುಳಿ ರೆಡಿ ಆಯಿತು. ಒಂದ್ಸಲ ಕುದಿ ಬರಲಿ ಇದು ಚೆನ್ನಾಗಿ. ಇವಾಗ ಕುದೀತಾ ಇದೆ. ಇವಾಗ ಚೆನ್ನಾಗಿ ಕುದಿದ್ರೆ ಸಾಕು, ತುಂಬ ಕೂಡ ಕುದಿಬಾರ್ದು ಇದು, ಯಾಕೆಂದರೆ ಇದಕ್ಕೆ ಮೊಸರು ಹಾಕಿರ್ತೇವಲ್ಲ. ಇಷ್ಟು ಕುದಿದ್ರೆ ಸಾಕು. ಇವಾಗ ರೆಡಿಯಾಗಿದೆ ಮಜ್ಜಿಗೆ ಹುಳಿ ಸೌತೆಕಾಯಿದು. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ನೋಡಿ, ಎಣ್ಣೆ ಇಟ್ಟಿದ್ದೇನೆ. ಇದು ನಾವು ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ಕೆಲವರು ತುಪ್ಪದಲ್ಲಿ ಕೂಡ ಮಾಡ್ಕೊಳ್ತಾರೆ. ಅದರ ನಿಮ್ಮ ಹತ್ರ ಯಾವುದು ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು. ಎಣ್ಣೆ ಸನ್ಫ್ಲವರ್ ಆಯಿಲ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಎಣ್ಣೆ ಏನು ಬೇಕು ಅಂತಿಲ್ಲ. ಇದಕ್ಕೆ ನಾನು 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಮೆಂತ್ಯ ಹಾಕ್ತಾ ಇದ್ದೇನೆ. ಕೆಲವರು ಮೆಂತ್ಯ ಹಾಕಲ್ಲ, ಆದರೆ ಮೆಂತ್ಯ ಹಾಕಿದರೆ ಚೆನ್ನಾಗಿರುತ್ತೆ. ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೇನೆ. 1 ಸ್ಪೂನಷ್ಟು ಸಾಸಿವೆ. ಇಷ್ಟೇ ಒಗ್ಗರಣೆಗೆ. ಬೇಕಿದ್ರೆ ನೀವು ಕೆಂಪು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೋದು. ಮತ್ತು ಕರಿಬೇವು ಕೂಡ ಅದಕ್ಕೆ ಹಾಕಿರ್ತೇವಲ್ಲ ನಾವು ಬೇಯುವಾಗ, ಅದು ಕೂಡ ಅಗತ್ಯ ಇಲ್ಲ.
ಮೆಂತ್ಯ ಹಾಕೋದ್ರಿಂದ ಒಂಥರ ಪರಿಮಳ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮೆಂತ್ಯ ಹಾಕಿ ಮಾಡಲಿಲ್ಲ ಅಂದರೆ ಒಗ್ಗರಣೆಗೆ ಒಂದ್ಸಲ ಮೆಂತ್ಯ ಹಾಕಿ ಮಾಡಿ ನೋಡಿ. ಕೆಲವರು ಇಂಗು ಕೂಡ ಹಾಕ್ತಾರೆ ಇದಕ್ಕೆ, ನಾನು ಇಂಗು ಕೂಡ ಹಾಕ್ತಾ ಇಲ್ಲ. ಆ ಮೆಂತ್ಯ ಹಾಕಿರೋದ್ರಿಂದ ಅದರದ್ದು ಒಂದು ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಇದು. ನಾನು ಜೀರಿಗೆ ಕೂಡ ಹಾಕ್ತಾ ಇಲ್ಲ ಇದಕ್ಕೆ. ಜೀರಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದು ಮಜ್ಜಿಗೆ ಹುಳಿದ್ದು ಸ್ಮೆಲ್ಲನ್ನು ಕಟ್ ಮಾಡುತ್ತೆ. ಜೀರಿಗೆದೇ ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲದ್ರೆ ನಾರ್ಮಲ್ ನಾನು ಎಲ್ಲದಕ್ಕೆ ಜೀರಿಗೆ ಹಾಕ್ತೇನೆ, ಇದಕ್ಕೆ ಜೀರಿಗೆ ಹಾಕ್ತಾ ಇಲ್ಲ. ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಆಗಿದೆ. ನೋಡಿ ಫ್ರೆಂಡ್ಸ್, ಮಂಗಳೂರು ಸೌತೆಯ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಇದು ಅನ್ನದ ಜೊತೆ ಊಟ ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಮಾಡ್ಕೊಳ್ಬೋದು, ಜಾಸ್ತಿ ಏನು ಕಷ್ಟ ಕೂಡ ಇಲ್ಲ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಿಲ್ಲ ಇದಕ್ಕೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಈಗ ಕಾಣ್ತಾ ಇದೆಯಲ್ಲ, ತುಂಬ ರುಚಿಯಾಗಿ ಬಂದಿದೆ. ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.